ಹಲೋ, ಇವತ್ತು ನಾವು ಒನ್ ಡೇ ಔಟಿಂಗ್ ಹೋಗ್ತಾ ಇದ್ದೀವಿ. ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಟಿ ಹೈಯರ್ ಮಾಡಿ ಎಂಟೈರ್ ಫ್ಯಾಮಿಲಿ ಔಟಿಂಗ್ ಹೋಗ್ತಾ ಇದ್ದೀವಿ. ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ತುಮಕೂರು ತುರುವೇಕೆರೆ ಸೈಡ್ ಇರ್ತೀರಾ, ಈ ದೇವಸ್ಥಾನನ ಖಂಡಿತ ನೋಡಿರ್ತೀರಾ. ಗಂಗಾ ಕ್ಷೇತ್ರ ಮಲಘಟ್ಟ ಕೆರೆ ಅಂತಲೇ ತುಂಬ ಫೇಮಸ್ ಆದಂತಹ ದೇವಸ್ಥಾನ. ಫುಲ್ ಫ್ಯಾಮಿಲಿ ಹೋಗ್ತಿರೋದು ನನಗಂತೂ ತುಂಬ ಖುಷಿ ಆಗ್ತಿದೆ. ನನ್ನ ಹಸ್ಬೆಂಡ್ ಫ್ಯಾಮಿಲಿ ಸುಮಾರು ಸತಿ ಹೋಗಿದ್ದಾರೆ, ಬಟ್ ನಾನಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ, ಅಲ್ಲಿ ವಿಶೇಷತೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ನಾವು ಇಲ್ಲಿಗೆ ಹೋಗೋದಕ್ಕೆ ಮಿನಿ ಬಸ್ನ ಹೈಯರ್ ಮಾಡಿದ್ದೀವಿ. ಫುಲ್ ನಮ್ಮ ಫ್ಯಾಮಿಲಿ ತುಂಬಾ ದೊಡ್ಡದು ಆ್ಯಂಡ್ 2.5 hour ಜರ್ನಿ ಆಗುತ್ತೆ. ಮಧ್ಯದಲ್ಲೇ ಟಿಫನ್ ಕೂಡ ಮುಗಿಸ್ಕೊಂಡು ಫೈನಲ್ ಆಗಿ ರೀಚ್ ಆದ್ವಿ. ಜಸ್ಟ್ ಇವಾಗ ತಾನೇ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು, ಬಟ್ ನನಗೇನೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಕ್ಯಾಪ್ಚರ್ ಮಾಡೋಕ್ಕೆ ಕ್ಯಾಪ್ನ ಸಪೋರ್ಟ್ ಸಿಗಲಿಲ್ಲ. ಆ್ಯಂಡ್ ಪೂಜೆಗಳು ಕೂಡ ಇತ್ತು, ಮಕ್ಕಳು ಇದ್ದರು, ಮೇನಾಗಿ ಮಾಡೋಕ್ಕಾಗಲಿಲ್ಲ. ನಮ್ಮತ್ತೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ನನ್ನ ಮಗಳಂತೂ ಬಿಸಿಲಿಗೆ ತುಂಬಾ ಕೆಂಪಗಾಗ್ಬಿಟ್ಟಿದ್ಲು ಆ್ಯಂಡ್ ಅವಳು ತುಂಬಾ ಎಂಜಾಯ್ ಕೂಡ ಮಾಡ್ತಾಯಿದ್ಲು. ಎಷ್ಟೇ ಬಿಸಿಲಿದ್ರು ಏನೂ ಅನ್ನಿಸ್ತಾ ಇರಲಿಲ್ಲ. ಬನ್ನಿ, ಈ ಕ್ಷೇತ್ರದ ಬಗ್ಗೆ ಪುರೋಹಿತರು ಏನು ಹೇಳಿದ್ದಾರೆ ಕೇಳೋಣ. ಸಪ್ತಗಣಿಯಲ್ಲಿದ್ದಾರೆ 7 ಜನ ದೇವತೆಗಳು ಕೆರೆಯೊಳಗೆ ವಾಸವಾಗಿದ್ದಾರೆ. ಕೆರೆಯೊಳಗೆ 7 ಜನ ಸಪ್ತಗಣಿಯರು ವಾಸವಾಗಿದ್ದಾರೆ. ಅದರಿಂದ ಇಲ್ಲಿ ಪೂಜೆ ಮಾಡಿದರೆ, ರಂಗಸ್ಥಾನ ಗಂಗಮ್ಮ ಮಾಡಿದರೆ ಮಕ್ಕಳಿದ್ದರಿಗೆ ಮಕ್ಕಳಾಗ್ತವೆ, ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ. ಎಲ್ಲ ಇದನ್ನು ಮಾಡ್ತಾರೆ. ಇದು 850 ವರ್ಷದ್ದು ಇತಿಹಾಸ ಇದು. ನೀವು ಕೂಡ ಇಲ್ಲಿ ವಿಸಿಟ್ ಮಾಡ್ಬೋದು. ತುಂಬಾ ಒಳ್ಳೆ ವ್ಯೂ ಇದೆ, ತುಂಬಾ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಮೊದಲನೇ ಸಲ ಬಂದಿರೋದಾದರೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಹಾಲ್ ಕೂಡ ಇದೆ, ಎಲ್ಲ ರೀತಿ ಫಂಕ್ಷನ್ಸ್ ಕೂಡ ಮಾಡ್ತಾರೆ. ಎಲ್ಲ ಮುಗೀತು, ಪೂಜೆ ಮುಗೀತು. ಸೊ ಟಿ ಕಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲರೂ ಹೋಗ್ತಾ ಇದ್ದೀವಿ ಮುಂದೆ. ಇಲ್ಲೇನೇ ದೇವ್ರನ್ನೆಲ್ಲ ರೆಡಿ ಮಾಡ್ತಾರೆ ನೋಡಿ. ಆ್ಯಂಡ್ ಫೈನಲಿ ಮನೆ ಕಡೆ ಪಯಣ ಆನ್ ದ ವೇ ಬರ್ತಾ ದೋಸೆ ಎಲ್ಲ ತಿನ್ಕೊಂಡು ಬಂದ್ವಿ. ಆ್ಯಂಡ್ ಅದನ್ನೆಲ್ಲ ನನ್ನ ಕೈಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾರೆಲ್ಲ ತುರುವೇಕೆರೆ ಸೈಡ್ ಇದ್ದೀರಾ, ಈ ಕ್ಷೇತ್ರನ ನೋಡೇ ಇರ್ತೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.